ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಆಸ್ಪತ್ರೆಯಲ್ಲಿ ಡಾಕ್ಟರ್, ಅಪ್ಪ ಹೇಗಿದ್ದಾರೆ ಎಂದು ದಿಯಾ ಕೇಳಲು, ಅವರಿಗೆ ವಯಸ್ಸಾಗಿದೆ, ನಾವು ಕೊಡೋ ಚಿಕಿತ್ಸೆಗೆ ಸ್ಪಂದಿಸ್ತಿಲ್ಲ. ಇನ್ನು 10 ಗಂಟೆಗಳಲ್ಲಿ ಪ್ರಜ್ಞೆ ಬರ್ತಿದ್ರೆ ಕೋಮಾಗೆ ಹೋಗ್ತಾರೆ. ಆಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಸಾರಿ ಎಂದು ಹೋದ್ರು ವೈದ್ಯರು. ಅವರ ಮಾತು ಕೇಳಿ ಕಂಗಾಲಾದಳು ದಿಯಾ. ಹಾಗೆ ಕಣ್ಣೀರು ಸುರಿಸುತ್ತಾ, ಅಪ್ಪ ನನ್ನ ಕ್ಷಮಿಸಪ್ಪ, ಎಂಥ ಪಾಪಿ ಮಗಳು ನಾನು ಮಾಡಿದ ತಪ್ಪಿಗೆ ಅಕ್ಕ, ಬಾವ, ನೀವು, ಮನೆಯವರು ಎಲ್ಲರೂ ನೋವು ತಿಂದಿದ್ದೀರ. ಇಂಥ ಪಾಪಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಿಮಗೆ ಇಷ್ಟೆಲ್ಲ ನೋವಪ್ಪ ಎಂದು ಮುದುಡಿ ಕುಳಿತು ಮೊಣಗಾಲ ಮೇಲೆ ತನ್ನ ಮುಖವಿರಿಸಿ ಅಳ್ತಿದ್ದಾಳೆ. ಅವಳ ನೋವು ನೋಡಲಾಗದೆ ಆಕಾಶ್, ದಿಯಾ ಏನೂ ಆಗಲ್ಲಮ್ಮ, ಪ್ಲೀಸ್ ಅಳ್ಬೇಡ ಎಂದು ಸಮಾಧಾನ ಮಾಡುವಾಗ, ಇಲ್ಲ ಆಕಾಶ್, ನನ್ನ ಅಪ್ಪನಿಗೆ ಏನಾದರೂ ಆದರೆ ಅದು ನಿನ್ನಿಂದಲೇ ಅಲ್ವಾ, ಅವ್ರಿಗೇನಾದರೂ ಆದರೆ ಅದಕ್ಕೆ ಕಾರಣ ನಾನೇ ಎಂದು ಹಣೆ ಚೆಚ್ಚಿಕೊಳ್ಳುವಾಗ, ದಿಯಾ ಅಳ್ಬೇಡಮ್ಮಿ, ನಮ್ಮ ಮನೆದು ಯಾರು ನಮ್ಮ ಕೈನ ಯಾವತ್ತಿಗೂ ಬಿಟ್ಟಿಲ್ಲ. ರಾಯರಿದ್ದಾರೆ, ಅವರಿಗೆ ಕೈ ಮುಗ್ಯಮ್ಮಿ, ಅವ್ರು ಯಾರ ಕೈ ಬಿಡೋಕ್ಕಿಲ್ಲ. ನೀ ಏನೂ ಚಿಂತೆ ಮಾಡಬೇಡ, ಶ್ರೀಕಂಠ ಅವ್ರಿಗೇನೂ ಆಗೋಕ್ಕಿಲ್ಲ ಎಂದು ಹೆಗಲ ಮೇಲೆ ಶಲ್ಯ ಧರಿಸಿಕೊಂಡು ಹೊರಗೆ ಹೋದರು ಅಜ್ಜಿ ಹಾಗೂ ಶೈಲಜಾ ಅವರು ದಿಯಾ ಅಕ್ಕಪಕ್ಕ ಕುಳಿತು ಸುಧಾರಿಸಿದ್ದಾರೆ. ಆಕಾಶ್ಗೆಲ್ಲ ಕೆಲಸಗಳನ್ನು ಇತರರಿಗೆ ಒಪ್ಪಿಸಲು ಮೊಬೈಲ್ನಲ್ಲಿ ಮಾತಾಡ್ತಾ ಹೊರಗಡೆ ಹೋದನು. ಎಲ್ಲರನ್ನು ನೋಡ್ತಾ ಮಜಾ ತೆಗೆದುಕೊಳ್ಳುವ ಉಜ್ವಲ ಗಂಡನ ಕಡೆ ನೋಡಿ, ಇದೊಂದು ಪ್ರಾಣಿ, ಸೆಂಟಿಮೆಂಟ್ ಭೂತ ಎಂದು ಬೈಕೊಂಡು ತಾನು ಹೊರಗಡೆ ಹೋದ್ಲು. ಬೆಳಿಗ್ಗೆ 11 ಗಂಟೆಗೆ ಅಡ್ಮಿಟ್ ಆದವರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲವೆಂದು ಮನೆಯವರೆಲ್ಲ ಕಂಗಾಲಾಗಿದ್ದಾರೆ. ಊಟ ತಿಂಡಿ ಏನೂ ತಿಂದೆ, ಹನಿ ನೀರು ಸೇವಿಸದೆ ದಿಯಾ ಜೀವಂತ ಶವದಂತೆ ಕೂತಲ್ಲೇ ಕೂತಿದ್ದಾಳೆ. ಅತ್ತ ಅಳುವುದಕ್ಕೂ ಅವಳ ಕಣ್ಣಲ್ಲಿ ನೀರು ಬತ್ತು ಹೋಗಿದೆ. ಅರಚಲು ಗಂಟಲು ಒಣಗಿದೆ, ದೇಹದಲ್ಲಿ ನಿಶಕ್ತಿ. ಹೆಂಡತಿಯನ್ನ ನೋಡಿದ ಆಕಾಶ್ ಕೂಡ ಮನಸ್ಸಲ್ಲಿ ತಾನು ಮಾಡಿದ ಒಂದು ತಪ್ಪು ಕಥೆಯನ್ನ ಎಲ್ಲಿಂದ ಎಲ್ಲಿಗೆ ತಂದು ಬಿಡ್ತು ಎಂದು ಪಶ್ಚಾತ್ತಾಪ ಪಡ್ತಿದ್ದಾನೆ. ಸುಮಾರು ರಾತ್ರಿ 9 ಗಂಟೆ ಸಮಯ. ನಮ್ಮ ಜೋಡಿ ರಾಘವೇಂದ್ರ ನಿಲಯ ತಲುಪಿದ್ರು. ಬನ್ನಿ ಮಿಸಸ್ ಬಿಬಿ ಎಂದು ಸ್ವಾಗತ ಕೋರಿ ಕೈ ಮುಂದೆ ಚಾಚಿದ ಲಕ್ಕಿ. ನಾಚುತ್ತಾ ಅವನ ಕೈ ಸೇರಿಸಿದ್ಲು. ಹಾಗೆ ನಡ್ಕೊಂಡು ಬರುತ್ತಾ, ನಮ್ಮನ್ನು ನೋಡಿ ಎಲ್ಲರೂ ಫುಲ್ ಖುಷಿ ಆಗ್ತಾರೆ ಅಲ್ವಾ ಎಂದಳು. ನಮ್ಮನ್ನು ನೋಡಿ ಎಲ್ಲರೂ ಫುಲ್ ಖುಷಿ ಆಗ್ತಾರೆ, ನೋಡ್ತಾ ಇರು ಎಂದವನು. ಬಸವಾ ಚಲ್ವಿ ಎಂದು ಕೂಗಲು ಯಾರೂ ಬರಲಿಲ್ಲ. ಮನೆ ಪೂರ ಖಾಲಿಯಾಗಿದೆ, ಯಾರೂ ಕಾಣಿಸ್ತಿಲ್ಲ. ಏನು ವೈಪಿ, ಮನೇಲಿ ಯಾರೂ ಇಲ್ಲ ಎಂದ್ಕೊಂಡವನು. ಕಮ್ಲಿ ಎನ್ನುವಾಗ ಓಡಿ ಬರುವ ಹುಡುಗಿ, ಅಣ್ಣ, ಅದಕ್ಕೆ ನೀವು ಬಂದ್ರಾ ಎಂದು ಅಚ್ಚರಿಯಲ್ಲಿ ನೋಡ್ತಾ ನಡೆದ ವಿಚಾರವೆಲ್ಲ ಹೇಳಿದ್ಲು. ಮನೆಯೊಳಗೆ ಕಾಲಿಡದೆಯೇ ಕಣ್ಣೀರಾಕುತ್ತಾ, ಲಕ್ಕಿ ಮೊದಲು ಆಸ್ಪತ್ರೆಗೆ ಹೋಗೋಣ ಎನ್ನುತ್ತಾಳೆ ಚಾರು. ಹಾಗೆ ಇಬ್ಬರು ಆಸ್ಪತ್ರೆ ಕಡೆಗೆ ಪ್ರಯಾಣ ಬೆಳೆಸಿದ್ರು. ವೈದ್ಯರ ಬಳಿ ಅಪ್ಪನನ್ನು ಉಳಿಸಿಕೊಡಿ ಎಂದು ಕೇಳಿ ಸುಸ್ತಾಗಿ ಕುಳಿತಿದ್ದ ಮಡದಿನ ಸಮಜಾಯಿಸಿ ಗ್ಲೂಕೋಸ್ ಹಾಕಿರುವ ನೀರು ಕುಡಿಯುವಂತೆ ಕೇಳ್ತಾನೆ ಆಕಾಶ್. ಆದರೆ ಅವಳಂತೂ ಒಂದು ಬಾರಿಯೂ ಟುಟಿಕ್ ಪಿಟಿಕ್ ಅನ್ನುತ್ತಿಲ್ಲ. ವೈದ್ಯರು 10 ಗಂಟೆ ಮೀರಿದೆ, ಇನ್ನೂ ಅವರಿಗೆ ಪ್ರಜ್ಞೆ ಬಂದಿಲ್ಲ ಅಂದರೆ ಅವರು ಕೋಮಾ ಸೇರಿದ್ದಾರೆ ಎಂದೇಳಿ ಎಂದು ಹೋಗಾಗಿತ್ತು. ಅದನ್ನು ಕೇಳಿ ಇನ್ನಷ್ಟು ಕುಗ್ಗಿದ್ದಳು ದಿಯಾ. ಚಾರು ಲಕ್ಕಿ ಆಸ್ಪತ್ರೆ ಕಡೆಗೆ ಹೊರಟಿದ್ದಾರೆ. ಚಾರು ಕೂಡ ಮನಸ್ಸಲ್ಲೇ ರಾಯರಿಗೆ ಕೈ ಮುಗಿದು ಬೇಡ್ತಿದ್ದಾಳೆ. ಇನ್ನು ಏನಾಗಿದೆ ಏನೂ ನೋಡಿಲ್ಲ, ಆಗಲೇ ಧಾರಾಕಾರ ಕಣ್ಣೀರು ಸುರಿಸ್ತಿದ್ದಾಳೆ. ಅವಳಿಗೆ ಸಮಾಧಾನ ಹೇಳ್ತಾ ಕಾರು ಓಡಿಸ್ತಿದ್ದ ಬೀಬಿ. ಇವರ ಪೀಕಳಾಟ ಕಂಡು, ಹೌದು ವಾಣಿ, ತುಂಬ ಎಗರಾಡ್ತಿದ್ದಾಳೆ, ಅದಕ್ಕೆ ಸತ್ಯ ಅವ್ರ ಅಪ್ಪನ ಕಿವಿಗೆ ಬೀಳೋ ಹಾಗೆ ನಾನೇ ಮಾಡಿದ್ದು, ಅವಳನ್ನು ಮೂಲೆ ಸೇರಿಸಿದ್ದು ನಾನೇ, ಸೊಸೆಯರನ್ನ ಹಾಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು ಎಂದು ಬೀಗುತ್ತಿದ್ದ ತಾಯಿಯ ಮಾತು ಹೆಂಡತಿಗಾಗಿ ಊಟ ತರಲು ಹೋದ ಆಕಾಶ್ ಕಿವಿಗೆ ಬಿದ್ದುಬಿಟ್ಟಿತ್ತು. ಕೇಳಿಸ್ಕೊಂಡು ಅವನಿಗೆ ಕೆಟ್ಟ ಕೋಪ ಬಂದಿತ್ತು. ಮೊದಲೇ 4 ತಿಂಗಳಾಗ್ತಾ ಬಂದರೂ ದಿಯಾ ಅವನನ್ನ ಗಂಡ ಅಂತ ಒಪ್ಪಿಲ್ಲ. ಜೊತೆಗೆ ಅವಳು ದಿನೇ ನೋವು ಪಡ್ತಿದ್ದಾಳೆ. ಈಗ ಅಪ್ಪನ ವಿಷಯದಲ್ಲಿ ತೀರಾ ಕುಗಿದಾಳೆ. ಎಲ್ಲವನ್ನು ನೋಡಿ ಆಲಿಸಿದ್ದ ಆಕಾಶ್ ಊಟದ ಬ್ಯಾಗ್ ಹಾಗೆ ಬಿಟ್ಟು ಸೀದಾ ಅಮ್ಮನ ಬಳಿ ಬಂದು, ನೀವೇನು ಮನುಷ್ಯರ ಮೃಗಾನ? ಆ ಹಿರಿ ಜೀವ ಅಲ್ಲಿ ಸಾವು ನೋವು ಅಂತ ಓದಾಡ್ತಿದೆ, ನೀವಿಲ್ಲಿ ಏನೋ ದೊಡ್ಡ ಸ್ಟೇಟ್ ಅವಾರ್ಡ್ ತಗೊಂಡಿರುವ ಹಾಗೆ ಬೀಗ್ತಾ ಇದ್ದೀರಾ. ಇಷ್ಟಕ್ಕೆಲ್ಲ ಕಾರಣ ಆದ ನಾನು ದಿನ ದಿಯಾ ಮುಖ ನೋಡಿ ಯಾವಾಗ ಅವಳು ನನ್ನ ತಪ್ಪನ್ನ ಕ್ಷಮಿಸಿ ಅಂತ ಗಂಡ ಅಂತ ಒಪ್ತಾಳೆ ಅಂತ ಕಾಯ್ತಾ ಇದ್ದೀನಿ. ಮಾಡಿರೋ ತಪ್ಪಿಗೆ ಕ್ಷಮೆ ಸಿಗದೆ ಓದಾಡ್ತಾ ಇದ್ದೀನಿ. ನೀವು ತಪ್ಪಿನ ಮೇಲೆ ತಪ್ಪು, ಗಾಯದ ಮೇಲೆ ಗಾಯ ಅಂತ ಯಾಕಮ್ಮ ಇಷ್ಟು ನೋವು ಮಾಡ್ತಾ ಇದ್ದೀರಾ? ಹೇಗೋ ಅಣ್ಣ ಅದಕ್ಕೆ ಬಂದ ಮೇಲೆ ಸತ್ಯ ಹೇಳೋಣ ಅಂತ ಇದ್ವಿ, ಯಾಕಮ್ಮ ಅವ್ರ ಕಿವಿಗೆ ಸತ್ಯ ಬೀಳಿಸಿ ಆಸ್ಪತ್ರೆ ಸೇರೋ ಹಾಗೆ ಮಾಡಿದ್ದು? ಪಾಪ ಆ ಅಕ್ಕ ತಂಗಿ ಇಬ್ಬರು ಎಷ್ಟು ಕಷ್ಟ ಅನುಭವಿಸಿದ್ದಾರೆ. ಈಗಲೂ ಏನಮ್ಮ, ಏನು ಅವ್ರ ಮೇಲೆ ಜಿದ್ದು ನಿನಗೆ? ಇಲ್ಲಿವರೆಗೂ ಯಾವತ್ತಾದ್ರೂ ಒಂದು ದಿವಸ ಅಣ್ಣ ಅದಕ್ಕೆ ಇಲ್ಲ ಅಂತ ನಿನಗೆ ಬೇಜಾರಾಗಿದ್ಯಾ? ಅವ್ರ ಮನೆಗೆ ಬರಲಿ ಅಂತ ಅನಿಸಿದ್ಯಾ? ಇಲ್ಲ. ಅದು ನಿನಗೆ ಒಂದು ಗೊತ್ತಿಲ್ಲ,
ಅವ್ರ ಬಾರದೆ ಈ ಮನೆ ಅಲ್ಲ ಸ್ಮಶಾನ ಅಂತ. ಅವರಿದ್ದಾಗ ಹೇಗಿತ್ತು ಮನೆ, ಈಗ ಹೇಗಾಗಿದೆ? ನಿಂಗೆ ಇಷ್ಟನಾ? ಒಂಟಿಯಾಗಿ ಬದುಕೋ ಆಸೆ ಇದ್ದರೆ ಆಸ್ತಿ ತೊಗೊಂಡು ಹೋಗಮ್ಮ. ಇರೋ ನೆಮ್ಮದಿನ ಇಟ್ಕೋಬೇಡ. ಅವರೇನೋ ನಿನ್ನ ಆಸ್ತಿ ತಿಂದಾರ? ಯಾಕಮ್ಮ ಇಷ್ಟು ಕೆಟ್ಟ ಕ್ರೂರತನ? ಈಗ ದಿಯಾ ಅಪ್ಪನಿಗೆ ಏನಾದರೂ ಆದರೆ ಯಾರು ಹೊಣೆ? ಯಾರೋ ಅಲ್ಲ, ನೀನೇ ಹೊಣೆ. ಇನ್ನೊಂದು ನೆನ್ಪಿಟ್ಕೊ, ಅವ್ರ ಅಪ್ಪನಿಗೆ ಏನಾದರೂ ಆದರೆ ನಾನು ಬದುಕಿರುವ ತನಕ ಕ್ಷಮಿಸಲ್ಲ. ನಿನ್ನ ಪ್ರೀತಿ ಅಚ್ಚುಮೆಚ್ಚಿನ ಮಗ ನಿನ್ನ ಕಣ್ಣು ಮುಂದೆ ಇರಲ್ಲ. ನನಗೆ ಅಮ್ಮ ಇದ್ರು ಅನ್ನೋದೇ ಮರ್ತು ಹೋಗ್ತಾನೆ. ಹುಷಾರು ಎಂದು ತನ್ನ ಕೋಪವನ್ನೆಲ್ಲ ಅಮ್ಮನ ಮೇಲೆ ಸರಿಯಾಗಿ ಒದರಿದ ಆಕಾಶ್. ಮಗನ ಬೆಂಕಿಯ ಮಾತು ಕೇಳಿ ಬೆರಗಾಗಿ ನಿಂತ್ಬಿಟ್ಲು ಉಜ್ವಲ. ಅದೇ ಸಮಯಕ್ಕೆ ಲಕ್ಕಿ ಚಾರು ಇಬ್ಬರು ಬಂದಿದ್ರು. ಏನಾಗಿದೆ ಎಂದು ಸಂಪೂರ್ಣ ಮಾಹಿತಿ ಆಕಾಶ್ ಮಾತುಗಳಲ್ಲೇ ಅರ್ಥ ಮಾಡ್ಕೊಂಡಿದ್ರು. ಅವರನ್ನು ನೋಡಿ ಓಡಿ ಬರುವ ಆಕಾಶ್, ಬ್ರೋ ಅದಕ್ಕೆ ಫೈನಲಿ ಬಂದ್ರಾ? ಬನ್ನಿ ಬೇಗ ಬಂದು ಮಾವನ ಜೊತೆ ಮಾತಾಡಿ. ಅವರಿಗೆ ಪ್ರಜ್ಞೆ ಬಂದಿಲ್ಲ, ದಿಯಾ ತುಂಬ ಅಳ್ತಾ ಇದ್ದಾಳೆ. ಅದಕ್ಕೆ ಪ್ಲೀಸ್ ಧೈರ್ಯ ಹೇಳಿ. ಏನೂ ತಿಂದಿಲ್ಲ ಅವಳು, ಒಂದು ಹನಿ ನೀರು ಕುಡ್ತಿಲ್ಲ. ಬನ್ನಿ ಅದಕ್ಕೆ ಎಂದು ಮುಂದೆ ಹೋದವನ ಹಿಂಬಾಲಿಸಿದರು ಲಕ್ಕಿ ಚಾರು. ದಿಯಾ ಅಳ್ಬೇಡ ಕಣೆ, ಎಲ್ಲ ಸರಿ ಹೋಗುತ್ತೆ ಎಂದೇಳುತ್ತಿದ್ದ ಅಜ್ಜಿ ಹಾಗೂ ಶೈಲಜಾರ ಕಣ್ಣಿಗೆ ಲಕ್ಕಿ ಹಾಗೂ ಚಾರು ಬಿದ್ದಿದೆ ತಡ. ದಿಯಾ ಅಲ್ಲೋಡೆ ಎಂದು ಅವ್ರ ಕಡೆ ಮುಖ ಮಾಡಿಸಿದ್ರು. ಅಕ್ಕನನ್ನು ನೋಡಿ ಚಾರು ಎಂದು ಜೋರಾಗಿ ಅತ್ತಳು ದಿಯಾ. ಅವಳನ್ನ ಓಡಿ ಬಂದು ಅಪ್ಪಿ, ಏನೂ ಆಗಲ್ಲ ದಿಯಾ, ರಾಯರಿದ್ದಾರೆ ಎಂದು ಅಪ್ಪನನ್ನು ನೋಡಲು ವಾರ್ಡ್ಗೆ ಹೋದ್ಲು ಚಾರು. ಕಣ್ಮುಚ್ಚಿ ನಿದ್ರಿಸುತ್ತಿದ್ರು ಶ್ರೀಕಂಠ. ಅವ್ರ ಬಳಿ ಬಂದು ಅಪ್ಪನ ಕೈ ಹಿಡಿದು, ಚಿಕ್ಕಪ್ಪ ನಾನು ಬಂದೆ ನೋಡಿ, ಚಾರು ಬಂದಿದ್ದಾಳೆ, ಒಂದ್ಸಾರಿ ಮಾತಾಡಿ ಚಿಕ್ಕಪ್ಪ. ನಿಮಗೆ ಹೇಳ್ದೆ ದೊಡ್ಡ ನಿರ್ಧಾರ ತಗೊಂಡು ದೂರ ಹೋಗಿದ್ದೆ. ಇನ್ಯಾವತ್ತೂ ಈ ರೀತಿ ಆತಂಕ ಕೊಡಲ್ಲ ನಿಮಗೆ. ಇಲ್ಲಿ ನೋಡಿ, ನಾನು ಹಸುರ ಇಬ್ಬರು ಮತ್ತೆ ಮದುವೆ ಆದ್ವಿ. ಅದು ಎಲ್ಲಿ ಹೇಳಿ? ರಾಯರ ಸನ್ನಿಧಾನ, ಮಂತ್ರಾಲಯದಲ್ಲಿ. ನಾವಿಬ್ಬರು ಒಬ್ರನ್ನೊಬ್ರು ಇನ್ಯಾವತ್ತೂ ಬಿಟ್ಟು ದೂರ ಇರಲ್ಲ. ಮನೆಯವರಿಂದ ಯಾವತ್ತೂ ದೂರ ಹೋಗಲ್ಲ. ಸಾರಿ ಚಿಕ್ಕಪ್ಪ, ಪ್ಲೀಸ್ ನನಗೂ ಲಕ್ಕಿಗೂ ಆಶೀರ್ವಾದ ಮಾಡಿ. ಎದ್ದೇಳಿ ಚಿಕ್ಕಪ್ಪ, ನಾನು ಹಸುರ 100 ಕಾಲ ಸುಖವಾಗಿ ಬಾಳಬೇಕು ಅಂತ ಆಶೀರ್ವಾದ ಮಾಡಿ. ಎದ್ದೇಳಿ ಚಿಕ್ಕಪ್ಪ ಎಂದು ಅಳುತ್ತಾ ಅವರತ್ತ ನೋಡುವಾಗ ಅವರಿಂದ ಯಾವ ಪ್ರತಿಕ್ರಿಯೆ ಇಲ್ಲ. ವೈದ್ಯರು ತಲೆ ತಗ್ಸಿ, ವಿ ಆರ್ ಸಾರಿ ಎಂದು ಹೊರಡಬೇಕು. ಅವರ ಕೈ ಹಿಡಿದು ಹಾಗೆ ಹಣಿಯೂರಿ ಅಳ್ತಿದ್ದ ಚಾರುಗೆ ಅವರು ಕೈ ಅಲ್ಲಾಡಿಸುವ ಅನುಭವವಾಗಿತ್ತು. ಹಾಗೆ ನೋಡುವಾಗ ಕೈ ಚುರುಗಿಸಿದ್ರು, ಕಣ್ಗುಡ್ಡೆ ಅಳುಗಾಡಿಸಿದ್ರು. ಡಾಕ್ಟರ್ ಎಂದು ಕರೆದಳು. ಅವರು ಓಡಿ ಬಂದು ನೋಡುವಾಗ ತಮ್ಮ ದೀರ್ಘ ನಿದ್ದೆಗೆ ಜಾರಿದ ಕಣ್ತೆರೆಯುತ್ತಿದ್ದ ಶ್ರೀಕಂಠರವರು ಕಣ್ಣಿಗೆ ಬಿದ್ರು. ವೈದ್ಯರಿಗೆ ಕೂಡ ಕೊಂಚ ಅಚ್ಚರಿಯಾಗಿತ್ತು. 10 ಗಂಟೆ ಮೀರಿದ ಮೇಲೆ ಜಾದು ನಡೆದ ರೀತಿ ನೋಡಿ ಖುಷಿಪಟ್ರು. ಚಿಕ್ಕಪ್ಪ ಎಂದು ಹೀಗೆ, ಅಪ್ಪ ಎಂದು ದಿಯಾ. ಇಬ್ರು ಅವರ ಬಳಿ ಬಂದಾಗ ಇಬ್ಬರನ್ನು ಮುಟ್ಟಿ ಕಣ್ ತುಂಬಿಕೊಂಡ್ರು. ಚಾರು ಎಂದವರ ಕೈ ಹಿಡಿದು ಕ್ಷಮೆ ಕೇಳಿದ್ಲು. ಹಾಗೆ ಲಕ್ಕಿ ಕಡೆ ನೋಡಲು, ಸಾರಿ ಮಾವ, ಇನ್ಮುಂದೆ ಈ ರೀತಿ ಆಗಲ್ಲ ಎಂದ. ಹೇ ಚಾರು, ಮೊದಲು ಮಾತು ಕೊಡು, ನೀನು ಈ ರೀತಿ ಮತ್ತೆ ತಪ್ಪು ಮಾಡಲ್ಲ ಅಂತ ಎಂದವರ ಕೈಗೆ ಮಾತು ಕೊಟ್ಟು, ಖಂಡಿತ ಲಕ್ಕಿ ಚಾರು ಇನ್ಯಾವತ್ತೂ ದೂರ ಆಗಲ್ಲ, ಈ ಮನೆಯಿಂದ ದೂರ ಹೋಗಲ್ಲ ಚಾರು ಎಂದಳು. ಅವರ ಆರೋಗ್ಯ ಬಹಳಷ್ಟು ಸುಧಾರಿಸಿಕೊಂಡಿತ್ತು. ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡುವೆವು ಎಂದರು ವೈದ್ಯರು. ಬೆಟ್ಟದಂತೆ ಬಂದಿದ್ದ ಸಮಸ್ಯೆ ಚಾರು ಬಂದ ನಂತರ ಮಂಚಿನ ರೀತಿಯಲ್ಲಿ ಕರಗಿತು. ಮನೆಯ ಹಿರಿಯರೆಲ್ಲರ ಮುಖದಲ್ಲಿ ನಗು ಮೂಡಿತ್ತು. ಮತ್ತೊಮ್ಮೆ ರಾಯರು ನಂಬಿದವರ ಕೈ ಹಿಡಿಯುತ್ತಾರೆ ಎಂದು ನಂಬಿಕೆ ಹುಟ್ಟಿತು. ಮಾರನೇ ದಿವಸ ಚಿಕ್ಕಪ್ಪನನ್ನು ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಬಂದಾಗ ಅಜ್ಜಿ, ಲಕ್ಕಿ, ಚಾರು ಇಬ್ಬರಿಗೂ ಆರತಿ ಬೆಳಗಲು ಹೇಳಿದ್ರು. ಅದರಂತೆ ಆರತಿ ಮಾಡಿ ಸೊಸೆಯನ್ನು ಮನೆಗೆ ಸೇರಿಸ್ಕೊಂಡ್ರು. ಅಬ್ಬಾ ಅದಕ್ಕೆ ಬಂದಾಯ್ತು, ಇನ್ಯಾಕೆ ದೀಪಾವಳಿನೆಯ ಎಂದ ಬಸವ. ಯುಗಾದಿ ಈಗಲೇ ಬಂದಂಗೈತೆ ನಮಗೆ ಎಂದು ಆರತಿ ಹೊರಗೆ ಹಿಡಿದು ಹೋದಳು ಚೆಲುವಿ. ಎಲ್ಲರೂ ಖುಷಿಯಿಂದ ಒಳಗಡೆ ಕರ್ಕೊಂಡ್ರು. ಆದರೆ ಅಜ್ಜ ಮಾತ್ರ ಅಲ್ಲೇ ರಮ್ಮಿ ಎಂದು ಆವಾಜ್ ಹಾಕಿದ್ರು. ಲಕ್ಕಿ ಚಾರು ಇಬ್ರು ಮುಖ ನೋಡ್ಕೊಂಡು ಯಾಕೆಂದು ನೋಡುವಾಗ, ಈ ಮನೆನಾಗ ದೊಡ್ಡ ಸೊಸೆಯಾಗಿ ದೊಡ್ಡ ಮನೆ ಮಾನ ಮರ್ಯಾದೆ ಉಳಿಸಿ ದಚ್ಚು ಜೊತೆನಾಗ ಇರ್ತೀವ್ನಿ ಅಂತ ಮೊದಲು ಭಾಷೆ ಕೊಡಮ್ಮಿ, ಆಮ್ಯಾಕೆ ಬರಿವಂತೆ ಎಂದರು ಗಡಿಸು ಧ್ವನಿಯಲ್ಲಿ. ಅವರಿಗೂ ಅವಳು ಮತ್ತೆಂದೂ ದೂರ ಹೋಗೋದು ಇಷ್ಟ ಇಲ್ಲ. ಅದೂ ಅಲ್ಲದೆ ಮೊಮ್ಮಗನ ಮನೆಯಿಂದ ಮನೆ ಸೊಸೆಗಾಗಿ ಓಡಿಸಿದ್ರು ಅಲ್ವಾ. ಇನ್ಮುಂದೆ ಅಲ್ಲಲ್ಲ, ಇನ್ಮ್ಯಾಕೆ ದೊಡ್ಡ ಮನೆ ಸೊಸಿ ಮನೆ ಮರ್ಯಾದೆ ಕಾಪಾಡ್ತಾ ಇಲ್ಲೇ ಇರ್ತಾಳೆ, ಸರಿನಾ ಅಜ್ಜಪ್ಪ ಎಂದಳು ಚಾರು ಅವ್ರ ಶೈಲಿಯಲ್ಲೇ. ಈ ಮೂರ್ಖ ಏನಾದರೂ ತೆಪ್ಪು ಮಾಡಿದ್ರೆ ಈ ಮನೆ ಹಿರಿಯರಿಗೆ ಹೇಳ್ಬೇಕು ಅನ್ನೋದು ಗೆಪ್ತಿರ್ಬೇಕು ಎಂದವರ ಬಳಿ ಬಂದು, ಗೆಪ್ತಿ ಸಂದಾಗ ಇರ್ತೈತಿ, ಇನ್ಯಾಕೆ ಈ ಮೂರ್ಖ ಏನಾದರೂ ತೆಪ್ಪು ಮಾಡಿದ್ರೆ ಸೀದಾ ಫೋನ್ ಮಾಡ್ತೀವ್ನಿ, ಸರಿನಾ ಅಜ್ಜಪ್ಪ ಎಂದು ಕಿವಿ ಹಿಡಿದು ಕ್ಷಮೆ ಕೇಳಿ, ಸಾರಿ ಅಜ್ಜ ಎನ್ನಲು ಅಜ್ಜ ಅದಾಗಲೇ ಕರಗಿದ್ರು. ಅವರ ಪಾದಕ್ಕೆ ಬಿದ್ದು ಆಶೀರ್ವಾದ ಪಡೆದ್ರು ಜೋಡಿ. ಎಲ್ಲ ನೋಡಿ ಶ್ರೀಕಂಠ ತುಂಬ ಸಂತೋಷ ಪಟ್ರು. ನೀನು ಅಷ್ಟೇ ಕಂಡ್ಲ, ಏನೋ ಜಿದ್ದು ಗಿದ್ದು ಅಂತ ಜಗಳ ಮಾಡ್ಕೊಂಡು ಓಡಿಸ್ಬಿಡ್ತೀನಿ, ಏನಿದ್ರು ನಮಗೆ ಹೇಳ್ಬೇಕು ಎಂದಾಗ, ಪಕ್ಕ ಹೇಳ್ತೀನಿ, ಅಲ್ಲಲ್ಲ
ಹೇಳ್ತೀನಿ ಎಂದ ಲಕ್ಕಿ. ಹಾಗೆ ಮೊಮ್ಮಗ ಮತ್ತು ಸೊಸೆ ಇಬ್ಬರನ್ನು ಅಪ್ಪಿ ಖುಷಿಪಟ್ರು. ಆ ದಿನ ಸ್ವತಃ ಚಾರು ದೇವ್ರ ಮನೆಗೆ ದೀಪ ಹಚ್ಚಿ ಹಬ್ಬದ ಊಟ ಮಾಡಿ ಬಡಿಸಿ ಖುಷಿಪಟ್ಲು. ಯಾರೂ ಕಾಣದ ನಿರ್ಜನ ಪ್ರದೇಶದಲ್ಲಿ ಯಾರೋ ನಾಲ್ವರು ಅವಳನ್ನ ಹುಡುಕ್ತಿದ್ದಾರೆ. ಆದರೆ ಅವಳು ಅವ್ರ ಕೈಗೆ ಸಿಗ್ತಾ ಇಲ್ಲ. ಆ ಕಡೆ ನೋಡ್ರೋ, ಮಗ ಈ ಕಡೆ ಹೋಗೋ, ಕೆಂಪ ಈ ಕಡೆ ನೋಡು, ಬಾವಿ ಈ ಕಡೆ ಹೋಗೋ ಎಂದು 4 ದಿಕ್ಕಿಗೂ 4ರನ್ನು ಕಳಿಸಿದ ಆ ಗುಂಡ, ಇಲ್ಲ ಅಣ್ಣ ಸಿಗ್ಲಿಲ್ಲ ಅಣ್ಣ, ಈ ಕಡೆ ಕೂಡ ಇಲ್ಲ ಅಣ್ಣ, ಇಲ್ಲ ಇಲ್ಲೂ ಎಂದು ಎಲ್ಲರೂ ವರದಿ ಒಪ್ಪಿಸಿದ್ರು. ಆತನು ಈಗ ಅದ್ಯಾರಿಗೋ ಕರೆ ಮಾಡಿ, ಇಲ್ಲ ಅಣ್ಣ ಅವಳು ಕಾಣಿಸ್ತಿಲ್ಲ ಅಂದ. ಅವಳು ನನ್ನ 50 ಲಕ್ಷದ ಮಾಲ್ ಕಂಡ್ರು, ಬಿಡಬೇಡಿ ಹುಡುಕಿ, ಇಲ್ಲ ಅವ್ರ ಅಮ್ಮನ ಎತ್ತಾಕೊಂಡು ಬನ್ನಿ ಎಂದು ವಿಸ್ಕಿ ಬಾಟಲ್ ಹೊಡೆದಾಕ್ತವನೇ ಕಾಳಿಂಗ. ಯಾರಪ್ಪ ಇದು? ಮುಂದೆ ಒಬ್ಬರ ಎಂಟ್ರಿ. ಈಗ ಯಾರು ಅಂತ ಗೆಸ್ ಮಾಡ್ತಾಯಿರಿ. ಯಾರ ಕತೆಗೆ ಎಂಟು ಕೊಟ್ಟಿಲ್ಲ ನಾನು, ಅವ್ರ ಕತೆ ಮುಂದುವರಿಯುತ್ತೆ. ಹಾಗೆ ಕೆಲವೊಂದು ಆಚೀಚಿ ಕ್ಲಿಯರ್ ಮಾಡೋದಿದೆ, ಅದೆಲ್ಲ ಮಾಡೋಣ. ಇನ್ನು ಆಕಾಶ್ ದಿಯಾ ಜೋಡಿ ಬೇರೆ ಸರಿ ಹೋಗಿಲ್ವಲ್ಲ, ಅದು ಬಿಟ್ಟು ಇನ್ನೊಂದು ಜೋಡಿ ಸರಿ ಹೋಗೋಕ್ಕಿದೆ. ಯಾರು ಅಂತ ನೋಡ್ತಾ ಇರಿ, ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.